ಕರೋನಾ ಯಾರನ್ನು ಕೇಳದೆ ಮತ್ತು ಕಾಯದೆ ತನ್ನ ಪಾಡಿಗೆ ತಾನು ಓಡಾಡುತ್ತಿದೆ, ನಾಗಾಲೋಟದಲ್ಲಿ ಓಡ್ತಾ ಇದೆ. ಇತ್ತ ನಮ್ಮ ಮಂತ್ರಿಗಳು ಒಂದು ರೀತಿ ಬಾಲ ಸುಟ್ಕೊಂಡಿರೋ ಬೆಕ್ಕುಗಳ ಥರ ಕಂಡು ಕಡೆ ಕಡಲೆಪುರಿ ಥರ ಚದರಿ ಓಡಾಡ್ತಿದ್ದಾರೆ, ದಿಕ್ಕು ದೆಸೆ ಇಲ್ಲದೆ ಗೊತ್ತಾಗದೆ. ಆ ಕಡೆ ಸರ್ಕಾರಕ್ಕೆ ತಾನು ಏನು ಮಾಡ್ತಾ ಇದ್ದೀನಿ ಅನ್ನೋದೇ ಗೊತ್ತಾಗದೇ ಇರುವಂಥ ಅಯೋಮಯ ಪರಿಸ್ಥಿತಿಗೆ ಬಂದೋಗಿದೆ. ಮುಖ್ಯಮಂತ್ರಿಗಳು ಮೌನ ಮತ್ತು ತುಂಬ ಡೀಪಾಗಿ ಥಿಂಕ್ ಮಾಡ್ತಿದ್ದಾರೆ. ಯಾವ ವಿಷಯದಲ್ಲೂ ಏನು ಮಾಡಬೇಕು ಅಂತ ಓಕೆ ತುಂಬ ಡೀಪಾಗಿ ಒಂದು ರೀತಿ ತಪಸ್ಸಿನಲ್ಲಿದ್ದಾರೆ ಅವರೀಗ. ಎಲ್ಲರೂ ಹೇಳ್ತಿದ್ದಾರೆ ತಪಸ್ಸಿಗಿದ್ದಾರೆ ಅವರೀಗ. ಈ ತಪಸ್ಸನ್ನ ಭಂಗ ಮಾಡುವುದಕ್ಕೆ ಯಾರು ಬರಬೇಕೋ ಯಾವನಿಗೂ ಗೊತ್ತಾಗ್ತಾ ಇಲ್ಲ. ಸ್ಟಾರ್ಟ್ ಮಾಡೋಕ್ಕೆ ಮೊದಲು ನಂದೊಂದು ಮನವಿಯನ್ನ ಮಾಡಿಕೊಂಡು ಇವತ್ತು ಶುರು ಮಾಡೋಣ. ಏನು ಸರ್? ಈ ರಾಜ್ಯದ ಜನ ನಿಮ್ಮಿಂದ ಬಯಸ್ತಾ ಇರೋದು ಜೀವವನ್ನು ಉಳಿಸಿ ಅಂತ. ನಿಮಗೆ ಏನೋ ತಡೀತಾ ಇದೆ, ನಂಗೆ ಗೊತ್ತಿಲ್ಲ ಅದು ಏನು ಅಂತ. ಯಾರೋ ತಡೀತಿದ್ದಾರೆ, ನಂಗೆ ಗೊತ್ತಿಲ್ಲ ಅದು ಯಾರು ಅಂತ. ಯಾಕೆ ಹೀಗೆ ಮಾಡ್ತಾ ಇದ್ದೀರಿ ನನಗದು ಗೊತ್ತಾಗ್ತಾ ಇಲ್ಲ. ಎಲ್ಲರ ದಾರಿ ಒಂದು, ನನ್ನೊಬ್ಬನ ದಾರಿ ಒಂದು ಅಂತ ತಾವು ಹೊರಟಂಗಿದೆ. ಇದು ನಿಮ್ಮದೇ ಸ್ವಂತ ಬುದ್ಧಿಯ ನಿರ್ಧಾರಗಳೋ ಅಥವಾ ಕಿವಿ ಕಚ್ಚುವವರ ಸಲಹೆಗಳು, ನನಗದು ಗೊತ್ತಾಗ್ತಿಲ್ಲ. ಈ ವಯಸ್ಸಿನಲ್ಲಿ ನೀವು ರಾಜ್ಯವನ್ನು ಈ ಸಂಕಷ್ಟಕ್ಕೆ ತಳ್ಳಬೇಡಿ. ಎ, ನಿಮ್ಗೆ ಆ ಹಕ್ಕಿಲ್ಲ. ಬಿ, ನಿಮ್ಮಿಂದ ನಾವು ಅದರ ನಿರೀಕ್ಷೆ ಮಾಡ್ತಿರಲಿಲ್ಲ. ನಿಮ್ಮನ್ನು ಕೈ ಮುಗಿದು ರಾಜ್ಯದ ಜನ ಇವತ್ತು ಕೇಳೋ ಪರಿಸ್ಥಿತಿಗೆ ಬಂದಿರೋದು ಒಂದೇ, ದಯಮಾಡಿ ಎಲ್ಲರನ್ನೂ ಉಳಿಸಿ. ಒಂದಿಷ್ಟು ಅತ್ಯಂತ ಕಠಿಣವಾದ ನಿರ್ಧಾರಕ್ಕೆ ಬಂದು ಬಿಡಿ ಬೇಗ. ಯಡಿಯೂರಪ್ಪನವರೇ, ನಿಮ್ಮ ನಿಧಾನಗತಿಯ ನಡವಳಿಕೆ ಈ ರಾಜ್ಯವನ್ನು ಕಾಪಾಡಲ್ಲ. ರಾಜ್ಯದಲ್ಲಿ ಎಲ್ಲ ಮನೆಗಳಲ್ಲಿ ತಿಥಿಯಾಗುವುದಕ್ಕೆ ಮೊದಲು ದಯಮಾಡಿ ನಿರ್ಧಾರಕ್ಕೆ ಬನ್ನಿ. ದಿಸ್ ಇಸ್ ಎ ಸಿಂಪಲ್, ಹಂಬಲ್, ಫೋರ್ಸ್ಫುಲ್ ಪ್ಲೀ. ನಿಮ್ಮನ್ನು ಕೇಳ್ಕೊತಾ ಇರೋದು ರಾಜ್ಯದ ಜನ. ನಿಮ್ಗೆ ಇನ್ನೂ ಕೇಳಿಸ್ಲಿಲ್ಲ ಅಂತಂದರೆ, ಇಲ್ಲ ನೀವು ಅತ್ಯಂತ ಕಾಠಿಣ್ಯ ಹೃದಯದವರು, ಇಲ್ಲ ನಿಮಗೆ ಯಾವುದ್ರಲ್ಲೂ ಇನ್ನು ಆಸಕ್ತಿ ಉಳ್ಕೊಂಡಿಲ್ಲ ಎಕ್ಸೆಪ್ಟ್ ಅಧಿಕಾರ ಮುಂದುವರಿಸೋದು, ಇಲ್ಲ ನಿಮ್ಮನ್ನು ದಾರಿ ತಪ್ಪಿಸ್ಲಿಕ್ಕೆ ಅಂತ ನೀವು ನಿಂತಿರೋರದ್ದಕ್ಕೆ ಶರಣಾಗಿದ್ದೀರಿ, ಇಲ್ಲದಿದ್ದರೆ ನನಗೆ ಗೊತ್ತಿಲ್ಲ ಏನು ಅಂತ. ಚಾಯ್ಸ್ ನಿಮ್ಮದು. ಚರಿತ್ರೆಯ ಕರ್ನಾಟಕದ ಪುಟದಲ್ಲಿ ರಾಜ್ಯದಲ್ಲಿ ಹೆಣಗಳ ಸಾಲಿಗೆ ಕಾರಣರಾದರು ಇವರು ಅಂತ ದಾಖಲಾಗ್ತಿರೋ, ತಡೆಯಕ್ಕೆ ಟ್ರೈ ಮಾಡಿದ್ರು ಅಟ್ಲೀಸ್ಟ್ ಎಂಡಲ್ಲಾದ್ರೂ ಈಗ ಎಂಡ್ ಆಗೋಗಿದೆ ಅಂತ ಹೇಳಿಸ್ಕೋತಿರೋ. ಆಯ್ಕೆ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ನಿಮಗೆ ಬಿಟ್ಟದ್ದು. ಕರ್ನಾಟಕ ರಾಜಕಾರಣದಲ್ಲಿ, ಅದರಲ್ಲೂ ಭಾರತೀಯ ಜನತಾ ಪಕ್ಷದಲ್ಲಿ ಎಲ್ಲರೂ ಒಂದು ಮಾತನ್ನು ಆಡ್ತಾ ಇದ್ದಾರೆ. ಯಡಿಯೂರಪ್ಪನವ್ರನ್ನ ನಿಯಂತ್ರಿಸುತ್ತಾ ಇರೋದು ವಿಜಯೇಂದ್ರ ಅಂತ. ಅದು ಸತ್ಯವೋ ಸುಳ್ಳೋ ಅದು ಅವರವರಿಗೆ ಅನುಭವವಾದಾಗ ಗೊತ್ತಿರಬಹುದು. ಇದು ನಿಜವಾಗಿದ್ದರೆ ಮಾನ್ಯ ವಿಜಯೇಂದ್ರ ಅವರೇ, ನೀವಾದರೂ ನಿಮ್ಮ ತಂದೆಗೆ ಒಂದು ಮಾತು ಹೇಳಿ. ನಿಮ್ಮ ಮಾತೆ ಕೇಳ್ತಾರೆ. ನಿಜವಾಗಿದ್ದರೆ ಒಬ್ಬ ಪಕ್ಷದ ಉಪಾಧ್ಯಕ್ಷನಾಗಲ್ಲ, ಮಗನಾಗಿ ಇತರೆ ಮನೆಗಳಲ್ಲಿರುವ ಮಕ್ಕಳನ್ನು ಉಳಿಸಲು, ತಂದೆ ತಾಯಿಗಳನ್ನು ಉಳಿಸ್ಕೊಳ್ಳೋಕ್ಕೆ ನೀವಾದರೂ ಹೇಳಿ ಟು ಯುವರ್ ಫಾದರ್. ಅದು ನಿಜ ಆಗಿದ್ರೆ ನಿಮ್ಮ ಮಾತು ಕೇಳ್ತಾರೆ. ಕರೋನಾ ಮಹಾಮಾರಿಯ ಮರಣ ಮೃದಂಗದ ದೃಶ್ಯ ಹೇಗಾಗ್ತಾ ಇದೆ ಅಂತಂದ್ರೆ, ಇವತ್ತು ಹೆಚ್ಚು ಕಡಿಮೆ 50,000, 328 ಸಾವು. ನೆನೆ 350 ಚಿಲ್ಲರೆ, ಇವತ್ತು 328. ಬೆಂಗಳೂರಿನಲ್ಲಿ ಇವತ್ತಿಗೂ 23,000 ಕೇಸ್ಗಳ ಸಂಖ್ಯೆ. ಸಕ್ರಿಯ 5.17 ಲಕ್ಷ. ಬೆಂಗಳೂರಿನಲ್ಲಿ 3.32 ಲಕ್ಷ. ಯಾವ ವ್ಯವಸ್ಥೆ ಯಾರನ್ನ ಉಳಿಸ್ಲಿಕ್ಕೆ ಸಾಧ್ಯ ಈ ತರ ಕೇಸ್ ಇದ್ದಾಗ? ಲಾಕ್ಡೌನ್ ಮಾಡದೆ ಹೋದರೆ ಸೋಂಕು ನಿಯಂತ್ರಣ ಕಷ್ಟ ಅಂತ ತಜ್ಞರು ಎಚ್ಚರಿಕೆ ಸಂದೇಶ ಕೊಡ್ತಿದ್ದಾರೆ. ಯಾತಕ್ಕೆ ಯಡಿಯೂರಪ್ಪನವ್ರಿಗೆ ಇದು ಕೇಳಿಸ್ತಿಲ್ವೋ ಅಥವಾ ಕೇಳಿಸಬೇಕಾದವರಿಗೆ ಕೇಳಿಸಿದರೂ ಒಪ್ಕೋತಾ ಇಲ್ವೋ? ಇದರಲ್ಲಿ ನಿಮಗೆ ಅಡಗಿರುವ ಸ್ವಾರ್ಥವೋ ಭಯವೋ
ಅಥವಾ ತೀರ್ಮಾನ ಮಾಡದ ಶಕ್ತಿ ಇಲ್ಲದಂತಹ ಪರಿಸ್ಥಿತಿಯೋ ಗೊತ್ತಿಲ್ಲ. ಪಕ್ಕದ ಕೇರಳದಲ್ಲಿ ನಿನ್ನೆ 40,000, ಇವತ್ತು 42,000 ಚಿಲ್ಲರೆ. ಆ ರಾಜ್ಯದಲ್ಲಿ ನಿನ್ನೆ 50 ಚಿಲ್ಲರೆ ಸಾವು, ಇವತ್ತು 63 ಸಾವು. ಕರ್ನಾಟಕದಲ್ಲಿ ನಿನ್ನೆ 50,000, ನಿನ್ನೆ 350 ಸಾವು, ಇವತ್ತು 49,000, ಹೆಚ್ಚು ಕಡಿಮೆ 50, 328 ಸಾವು. ಈ ಕಡೆ ಮಹಾರಾಷ್ಟ್ರದಲ್ಲಿ ಏಪ್ರಿಲ್ ಮೊದಲ ವಾರದಲ್ಲಿ ಬಡ್ಕೊಂಡ್ವಿ ಲಬೋ ಅಂತ, ಬರ್ತಾ ಇದೆ, ಅಲರ್ಟ್ ಆಗಲಿಲ್ಲ, ಏನೂ ಆಗಿಲ್ಲ. ಮಹಾರಾಷ್ಟ್ರದಲ್ಲಿ ಪರಿಸ್ಥಿತಿ ಬಂದಿಲ್ಲ ಅಂದ್ಕೊಂಡ್ರೆ ತಿರುಗದ್ರಿ. ಚುನಾವಣೆ ಮಾಡುವಂತಹ ತೆವಲಿಗೆ ಬಿದ್ದು ಮೋಜಿಗೆ ಬಿದ್ದು ಹೊರಟೋಗ್ಬಿಟ್ರಿ ಎಲ್ಲರೂ. ಈಗ ಪಕ್ಕದ ಇನ್ನೊಂದು ರಾಜ್ಯದ ಕೆಲಸವನ್ನಾದರೂ ನೋಡ್ಕೊಳ್ಳಿ ದಯಮಾಡಿ ಮಾನ್ಯ ಯಡಿಯೂರಪ್ಪನವರೇ, ಅದಾರೂ ನೋಡಿ ಹೋಗಲಿ. ಈಗ ನಮಗಿಂತ ಸೋಂಕು ಕಡಿಮೆ ಇರುವ ಹೆಚ್ಚು ಕಡಿಮೆ 7 ಪಟ್ಟು ಸಾವು ಕಡಿಮೆ ಇರುವ ರಾಜ್ಯ ಆಗಲ್ಲ ಇದು ಅಂತ ಹೇಳಿ ಒಂದು ವಾರದ ಲಾಕ್ಡೌನ್ ಕೈ ಹಾಕೊಂಡ್ಬಿಟ್ರು. ಆಗಲ್ಲ ಇನ್ನು ಅಂತ. ಏನು ತಡಿತಾ ಇದೆ ನಿಮ್ಮನ್ನ? ಯಾರು ತಡಿತಿರೋರು ನಿಮ್ಮನ್ನ? ಯಾರು ಆ ರಾಕ್ಷಸ? ಅದಾರು ಹೇಳಿ ನಮ್ಗೆ ಹೋಗ್ಲಿ. ಜನರ ಸಾವನ್ ಬಯಸ್ತಾ ಇರೋರು ಯಾರು? ಈ ಕರೋನಾ ಇದು ಕ್ಯಾನ್ಸರ್ ಇದ್ದಂಗೆ ಯಡಿಯೂರಪ್ಪನವ್ರೆ. ಸರ್, ಆರಂಭದಲ್ಲಿ ಡಿಟೆಕ್ಟ್ ಆದರೆ ಟ್ರೀಟ್ಮೆಂಟ್ ಇದೆ ಕ್ಯಾನ್ಸರ್ ಅಲ್ಲಿ. ಫೈನಲ್ ಸ್ಟೇಜ್ಗೆ ಹೋಗ್ಬಿಟ್ರೆ ಯಾವ ಡಾಕ್ಟ್ರು ಪಾಪ ಏನು ಮಾಡೋಕ್ಕಾಗಲ್ಲ. ದೇವ್ರ ಮೇಲೆ ವಾರ ಆಗ್ತಾರೆ. ಇದು ಆರಂಭದಲ್ಲಿ ನಾವು ಕ್ರಮ ತಗೊಂಡಿದ್ರೆ ಈ ಪರಿಸ್ಥಿತಿಗೆ ನಾವು ಬರ್ತಿರ್ಲಿಲ್ಲ. ನಾವು ದಾರಿ ತಪ್ಪಾಗೋಗಿದೆ. ರಾಜ್ಯ ದಾರಿ ತಪ್ಪಿದೆ. ರಾಜ್ಯದಲ್ಲಿ ಆಡಳಿತ ದಾರಿ ತಪ್ಪಿದೆ. ಅನುಮಾನನೇ ಇಲ್ಲ. ಇಲ್ಲದಿದ್ದರೆ ಕಣ್ಣಿಗೆ ಕಾಣಿಸುತ್ತಿರುವುದನ್ನ, ನಾಳೆ ಬರಬಹುದಾದ ಸುನಾಮಿಯನ್ನ ತೋರಿಸ್ತಿದ್ರು ಎಲ್ಲರೂ. ನಾವಲ್ಲ, ಎಲ್ಲರೂ ನಮಗೆ ಕಾಣಲ್ಲ ಅನ್ನೋದಿದ್ರೆ, ಇಲ್ಲ ನೀವು ಕುರುಡ್ರು, ಇಲ್ಲ ಕರ್ನಾಟಕದ ಜನರ ವೈರಿಗಳು. ಎರಡರಲ್ಲಿ ಒಂದು ನೀವು. ಟೇಕ್ ಯುವರ್ ಮೀಟಿಂಗ್ ಟುಮಾರೋ, ನಾಟ್ 10th, ನಾಟ್ 12th. ಟೈಮ್ ಇಲ್ಲ. 5 ದಿನ ತಡ ಮಾಡಿದ್ರೆ ನೀವು 3 ಲಕ್ಷ ಕೇಸ್ ಬಂದು ಆಡ್ ಆಗತ್ತೆ. ಟೈಮ್ ಇಲ್ಲ. ಗಂಟೆನೂ ಇಂಪಾರ್ಟೆಂಟ್ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದೀವಿ ಈಗ ನಾವು. ದಿನ ಅಲ್ಲ, ಮತ್ತೆ ಉಡಾಫೆ ಹೊಡ್ಕೊಂಡು ಅವಾಗ ಚುನಾವಣೆ ಕಾದಂಗೆ 12ನೇ ತಾರೀಕು ನೋಡೋಣ, 13ನೇ ತಾರೀಕು ಬೇಡ ಮಾಡೋದಿದ್ರೆ ಈಗಲೇ ಮಾಡಲಿ. ಯಾರ ಅಪ್ಪಣಿಗೆ ಕಾಯ್ತಾ ಇದ್ದಾರೋ ಗೊತ್ತಿಲ್ಲ ನನಗೆ. ಸುತ್ತ ಬಾಯಿ ತೆಗಿಯಕ್ಕಾಗ್ತಾ ಇಲ್ಲ ಅವ್ರ ಕೈಯಲ್ಲಿ. ಬಂದ್ರೂ ಏನೋ ಒಂದನ್ನು ಹೇಳತ್ತ ಕಡೆ ಕೊಟ್ಟಾಗ್ತಿದ್ದೀರಿ. ಈ ವಿಚಾರ ಈಗ ಚರ್ಚೆಯಲ್ಲಿದೆ ಅಂತೀರಿ. ಯಾರ ಸುಖಕ್ರಿ ಚರ್ಚೆ ಮಾಡ್ತಾ ಇದ್ದೀರಿ ಮತ್ತು ಏನನ್ನ ಚರ್ಚೆ ಮಾಡ್ತಾ ಇದ್ದೀರಿ? ಏನು ಗೊತ್ತು ನಿಮಗೆ ಚರ್ಚೆ ಮಾಡಲಿಕ್ಕೆ ಪರಿಣಿತರಿಗಿಂತ? ಏನು ಗೊತ್ತು ನಿಮಗೆ ಚರ್ಚೆ ಮಾಡ್ಲಿಕ್ಕೆ? ಹಾಗಾದ್ರೆ ನೀವು ಯಾರು ಪರಿಣಿತರಲ್ಲ. ಅಡ್ಡ ಕಸಬಿ ಕೆಲಸ ಮಾಡ್ತಿರೋರುಗಳು ಎಲ್ಲರೂ ನೀವು ಯಾರು ಪರಿಣಿತರಲ್ಲ. ಪರಿಣಿತರು ಹೇಳೋದನ್ನು ಚರ್ಚೆ ಮಾಡ್ತಾ ಕೂತ್ಕೋತೀರಿ. ಏಪ್ರಿಲಿಂದ ಇದು ಮಾಡಿನೇ ಇವತ್ತು ಈ ಪರಿಸ್ಥಿತಿಗೆ ಬಂದಿದ್ದೀವಿ. ಇನ್ನು 6 ದಿನ ಇದೆ ಜನತಾ ಲಾಕ್ಡೌನ್, ದ ಸೋ ಕಾಲ್ಡ್ ಜೋಕ್ ಜನತಾ ಲಾಕ್ಡೌನ್ ಮುಗಿಯಕ್ಕೆ. 10ನೇ ತಾರೀಕು ಸಭೆ ಕರೆದ ತೀರ್ಮಾನ ಮಾಡ್ತೀನಿ ಅಂತ ಅನ್ನಕ್ಕೆ ಏನ್ರಿ ಇದು? ಇದೇನು ಸರ್ಕಾರನೋ ಅಥವಾ ಫ್ರೆಂಡ್ಗಳೆಲ್ಲ ಸೇರ್ಕೊಂಡು ಮಾಡ್ಕೊಂಡಿರೋ ಕ್ಲಬ್ಬ? ಕಿಟಿ ಪಾರ್ಟಿ ಮಾಡ್ತಾ ಇದ್ದೀರಾ ರಾಜ್ಯದಲ್ಲಿ? ಆ ಡೇಟ್ ಫಿಕ್ಸ್ ಮಾಡ್ಕೊಂಡು ಯಾರ್ದೋ ಒಬ್ಬರ ಮನೇಲಿ ಸೇರ್ಕೊಂಡು ಪಾರ್ಟಿ ಮಾಡೋಣ ಅನ್ನಕ್ಕೆ? ಆರ್ ಯು ದಿ ಹೆಡ್ ಆಫ್ ಎ ಕಿಟಿ ಪಾರ್ಟಿ ಟೀಮ್? ಯಾರನ್ನು ಯಾಕೆ ಕಾಯ್ತಾ ಇದ್ದೀರಿ? ಏನು ಫಲ ಕೊಡ್ತು ಜನತಾ ಲಾಕ್ಡೌನ್ ನಿಮಗೆ ಕಾಣಿಸ್ತಾ ಇದೆ? ಮತ್ತೆ 10ರವರೆಗೆ ಕಾಯಿ, 11ಕ್ಕೆ ಅವ್ರನ್ನ ಕರಿ, 12ಕ್ಕೆ ಇವ್ರನ್ನ ಕರಿ. ಯಾರು ಉಳ್ಕೊಳ್ಳಲ್ಲ ಇನ್ನು ನಿಮಗೆ ಬಂದು ಕೇಳಕ್ಕೆ. ಯಾಕೆ? ಯಾವನಿಗೂ ಗೊತ್ತಿಲ್ಲ. ಯಾರಿಗೂ ಗೊತ್ತು ಎಷ್ಟಾಗತ್ತು ಹಾಕ್ಕೊಳ್ಳಿ ಅಂತ. ಐ ಥಿಂಕ್ ಈ ರಾಜ್ಯ ಸರ್ಕಾರಕ್ಕೆ ಒಂದು ಕೊನೆ ಚಾನ್ಸ್ ಇದ್ದಂಗಿದೆ. ಅದು ಕೆಲಸ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ. ಮಾಡದೇ ಇದ್ರೆ ಕರ್ನಾಟಕ ಸರ್ವನಾಶ ಆಗತ್ತೆ. ನಂಗೆ ಗೊತ್ತಿಲ್ಲ ಅದು ಮಾಡುತ್ತೋ ಇಲ್ವೋ. ವಿಚ್ ಈಸ್ ಯು ಹ್ಯಾವ್ ಟು ಲಾಕ್ ಕರ್ನಾಟಕ ಕಂಪ್ಲೀಟ್ಲಿ. ಯಾವ ಆಪ್ಷನ್ ನಿಮ್ಮ ಮುಂದೆ ಇಲ್ಲ. ಯಾಕೆ ಅದೇ ಆಪ್ಷನ್ನು? ಈ ಪರಿಸ್ಥಿತಿಗೆ ಬರಬಾರದಿದ್ದರೆ ನಾವು 2 ಕೆಲಸ ಆಗಬೇಕಾಗಿತ್ತು.
ಒಂದು ಆಡಳಿತಾತ್ಮಕವಾಗಿ ರಾಜ್ಯ ಸರ್ಕಾರ ಕಾಲಕ್ಕೆ ತಕ್ಕಂತೆ ಸರಿಯಾದ ನಿರ್ಧಾರ ತಗೋಬೇಕಾಗಿತ್ತು, ನೀವು ತಗೊಳ್ಳಿಲ್ಲ. ಉಡಾಫೆ ಆಡಿದ್ರಿ, ಗೋಲಿ ಆಡಿದ್ರಿ, ಸಮಯ ವ್ಯರ್ಥ ಮಾಡಿದ್ರಿ, ಜನರಿಗೆ ಸುಳ್ಳು ಹೇಳಿದ್ರಿ. ಇನ್ನೊಂದು ಕಡೆ ವ್ಯವಸ್ಥೆಯನ್ನು ಬಲಪಡಿಸ್ಕೋಬೇಕಾಗಿತ್ತು, ಬೆಡ್ಡು ಮತ್ತೊಂದು ಮಗದೊಂದು ಎಲ್ಲದರಲ್ಲೂ, ಅದು ಮಾಡಿಕೊಳ್ಳಿಲ್ಲ. ಮಗದೊಂದು ಕಡೆ ಜನ ನಾವು ಕೋಆಪರೇಟ್ ಮಾಡಬೇಕಾಗಿತ್ತು, ನಾವು ಮಾಡಲಿಲ್ಲ. ಎರಡೂ ಕಡೆಯಿಂದ ಇದರ ಮಿಶ್ರಣವಾಗಿ ಇವತ್ತು ಇನ್ಯಾವ ದಾರಿಯೂ ಉಳಿದುಕೊಂಡಿಲ್ಲ. ಯಾಕಂದ್ರೆ ನಾವು ಮನವಿ ಮಾಡಿದ ಜನ ಒಳಗಿರಲಿಲ್ಲ ಅಂದ್ರೆ ಬಲವಂತವಾಗಿ ಒಳಕ್ಕೆಟ್ಟಲು ಸಮಯ ಬಂದಿದೆ. ನಿಮ್ಮನ್ನ ಕಾಡಿ ಬೇಡಿದ್ರು ಆಡಳಿತಾತ್ಮಕ ನಿರ್ಧಾರಗಳು ಮತ್ತು ವ್ಯವಸ್ಥೆಯ ಇಂಪ್ರೂವ್ಮೆಂಟ್ಗೆ ಅಭಿವೃದ್ಧಿಪಡಿಸ್ಕೊಳ್ಳೋಕೆ ಕ್ರಮ ತಗೊಳ್ಳಿಲ್ಲ ಅಂದ್ರೆ ನಿಮ್ಮನ್ನು ಮನೆ ಕಳಿಸ್ಲೇಬೇಕಾಗತ್ತೆ. ಈ ರಾಜ್ಯ ಕ್ಷಮಿಸಬಾರ್ದು ಇವ್ರು ಯಾರನ್ನೂ. ಆ ಪರಿಸ್ಥಿತಿಗೆ ತಳ್ತಾ ಇದ್ದೀರಿ. ಇನ್ನೊಂದು ಚಾನ್ಸ್ ಉಳ್ಕೊಂಡಂಗೆ ಕಾಣಿಸ್ತಾ ಇದೆ. ಅದು ವಿಪರೀತವಾಗಿ ತಡವಾದಂಗಿದೆ. ಇದು ಏನು ಮುಂಚೆ ಅಲ್ಲ, ತಡವಾದಂಗಿದೆ. ಇಟ್ಸ್ ಓಕೆ, ವಿ ಮೇ ಹ್ಯಾವ್ ಟು ಟೇಕ್ ಎ ಚಾನ್ಸ್ ಅಷ್ಟೇ. ಈಗ ಇನ್ನೇನು ದಾರಿ ಉಳ್ಕೊಂಡಿಲ್ಲ ನಮ್ಗೆ ಕಾಣಿಸ್ತಿರೋದಲ್ಲ. ಮಾಡಿದ್ರೆ ಪ್ರಯತ್ನ ಮಾಡಿ ನೋಡಬಹುದು ಅನ್ನಿಸ್ತಿದೆ. ಈಗಲೂ ನೀವು ಇದೇ ರೀತಿ ಆಡಿದ್ರೆ ಐ ಟೆಲ್ ಯು, ಈ ರಾಜ್ಯ ನಿಮ್ಮನ್ನು ಕ್ಷಮಿಸಿ ಬಿಟ್ಟರೆ ಅಪ್ಪಿ ತಪ್ಪಿ, ಪ್ರಜಾಪ್ರಭುತ್ವದಲ್ಲಿ ಗೊತ್ತಿಲ್ಲ ಜನ, ಈ ಜನರಷ್ಟು ದ್ರೋಹಿಗಳು ಒಂದು ವ್ಯವಸ್ಥೆ ಮತ್ತು ಸಾರ್ವಜನಿಕ ಹಿತಕ್ಕೆ ಇನ್ಯಾರು ನಿಮ್ಮನ್ನು ಬೈಯಲ್ಲ, ನಮ್ಮನ್ನು ನಾವು ಬೈಕೋಬೇಕು. ನಾವೇ ದ್ರೋಹಿಗಳು ರಾಜ್ಯ ಹಿತಕ್ಕೆ, ಆಗ ನೀವಲ್ಲ. ಜನರ ವಿರೋಧ ಕಟ್ಕೊಳ್ತೀನಿ ಅನ್ನೋ ಭಯನ ಸರ್ ಹಾಗಿದ್ರೆ ಇದು? ಯಾವ ಜನರ ವಿರೋಧ ರೀ? ಊರಲ್ಲಿ ಅವ್ರವರೇ ಲಾಕ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಯಾರ ವಿರೋಧಕ್ಕೆ ಆಲ್ ರೈಟ್, ವಿರೋಧ ಆಯಿತು ಅಂದ್ಬಿಟ್ಟು ಬೇರೆ ತೀರ್ಮಾನಗಳು ತಗೊಳ್ಳಲ್ವೇ? ವಿರೋಧ ಆಯಿತು ಅಂತ CAA ನಿಲ್ಲಿಸಿದ್ರ? ವಿರೋಧ ಆಯಿತು ಅಂತ NRC ನಿಲ್ಲಿಸಿದ್ರ? ವಿರೋಧ ಆಯಿತು ಅಂತ ಜಮ್ಮು ಕಾಶ್ಮೀರದ ಬಿಲ್ಲನ್ನ ತಡೆದ್ರ? ಯಾಕೆ? ರಾಜಕೀಯವಾಗಿ ಲಾಭ ಆಗತ್ತೆ, ಗಟ್ಟಿಯಾದ ನಿರ್ಧಾರ, ಇದು ನಮ್ಮ ನಿಲುವಿದು ಅಂತ ತಗೊಂಡ್ರೋ ಇಲ್ವೋ? ಹಾಗೆ ಇದುವೆ. ಯಾವುದೇ ಒಂದು ಗಟ್ಟಿ ತೀರ್ಮಾನದಲ್ಲಿ ಒಂದು 4 ಜನಕ್ಕೆ ತೊಂದರೆ ಆಗೇ ಆಗತ್ತೆ. ಆಪ್ಷನ್ ಇದೆಯಾ ಬೇರೆ ಹೇಳಿ? ಯಾರು ಒಬ್ರು ದಾದಾಗಳು ನಿಮ್ಮ ಕ್ಯಾಬಿನೆಟ್ ಅಲ್ಲಿ? ಈಗ ಒಬ್ಬೊಬ್ರೆ ಡಸ್ ದಿ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಹ್ಯಾವ್ ಬ್ಯಾಕ್ ಬೋನ್ ಆರ್ ವಾಟ್? ಇನ್ನೆಷ್ಟು ಹೇಳಬೇಕು ನಿಮಗೆ? ಇನ್ನೆಷ್ಟು ಬೇಡ್ಕೋಬೇಕು ನಿಮ್ಮನ್ನ? ಇನ್ನು ಏನು ಮಾಡಬೇಕು ಹೇಳಿ? ಹೋಗ್ಲಿ ರಾಜ್ಯದ ಜನರಿಂದ ತಲೆಗೊಂದು ರೂಪಾಯಿ ಅಂತ ಕಲೆಕ್ಟ್ ಮಾಡೋರು ಕೊಡಬೇಕೇನು ನಿಮಗೆ? ಅದಾರು ಹೇಳಿ ಹೋಗ್ಲಿ. ರಾಜ್ಯದ ಜನತೆಯಿಂದ ತಲೆಗೊಂದು ರೂಪಾಯಿ ಅಂತ ಕಲೆಕ್ಟ್ ಮಾಡಿ ತೀರ್ಮಾನ ತಗೊಳ್ಳಿ ಸರ್, ಕಪ್ಪವಾಗಿ ಅದು ನಿಮಗೆ ಅರ್ಪಿಸ್ತಾ ಇದ್ದೀವಿ ಅಂತ ಅರ್ಪಿಸ್ಬಿಡ್ತೀವಿ. ನೋ, ದಿಸ್ ಇಸ್ ರಿಡಿಕ್ಯುಲಸ್, ಹೈಟ್ ಆಫ್ ನಾನ್ ಸೆನ್ಸ್ ಇದು. ಯಾಕೋ ಬರ್ತಾ ಕ್ಯಾಬಿನೆಟ್ ಮಂತ್ರಿಗಳು ಹೇಳೋದು ಬೇಡವಾ ಸರ್ ಮುಖ್ಯಮಂತ್ರಿಗಳಿಗೆ? ಶಂಕ ಊದೋ ಗಿರಾಕಿಗಳು ಕ್ಯಾಬಿನೆಟ್ ಮಂತ್ರಿಗಳಲ್ಲಿ ಬಹಳ ಜನ. ಯಡಿಯೂರಪ್ಪನವ್ರ ಮುಂದೆ ನಿಂತ್ಕೊಂಡು ಶಂಕ ಊದೋ ಗಿರಾಕಿಗಳು, ಫೈಲ್ಗಳನ್ನ ಕ್ಲಿಯರ್ ಮಾಡಿಸ್ಕೊಳ್ಳೋಕ್ಕೆ ಅವ್ರನ್ನ ಸಂಪ್ರೀತಿಗೊಳಿಸ್ತಿರೋ ಗಿರಾಕಿಗಳು, ಅವ್ರದ್ದು ವ್ಯವಹಾರಗಳಿಗೆಲ್ಲ ಅರ್ಧಂಬರ್ಧಾಗಿರೋದು ನಿಂತೋಗ್ಬಿಡುತ್ತೋ ಅನ್ನೋ ಭಯದ ಗಿರಾಕಿಗಳು, ಸುಳ್ಳು ಹೇಳುತ್ತಿರೋ ಗಿರಾಕಿಗಳು, ಜನದ್ರೋಹಿ ಮಂತ್ರಿಗಳವರೆಲ್ಲ. ಹಾಗಾದ್ರೆ ಕೊರೋನಾ ವಿಷಯದಲ್ಲಿ ಮೀಟಿಂಗ್ಗಳನ್ನ ಮಾಡ್ತಾರಲ್ಲ, ಅದು ಯಾವ ಮೀಟಿಂಗ್ ಅಂತ ನನಗೆ ಏನು ಅರ್ಥ ಆಗ್ತಾ ಇಲ್ಲ ಮೇಡಮ್. ನಾನು ಬ್ಲ್ಯಾಂಕ್ ಆಗ್ತಾ ಇದ್ದೀನಿ ಬರ್ತಾ ಎಂಥದ್ದು ಅರ್ಥ ಆಗ್ತಾ ಇಲ್ಲ. ಮೀಡಿಯಾ ಹೇಳ್ತಾ ಇದೆ, ಉದ್ವೇಗ ಮಾಡ್ಕೋತಿದಾರಪ್ಪ ಅಂತ ಅನ್ಬೋದು. TRP ಹೇಳಕ್ಕಾಗಲ್ಲ, ಬಿಕಾಸ್ ನಿಮ್ಗೆ ಅವತ್ತು ಉತ್ತರ ಕೊಟ್ಟಿದ್ದೀನಿ. TRP ವ್ಯವಹಾರದಲ್ಲಿ ನಾನು ಕೊಟ್ಟಿದ್ದೀನಿ ಉತ್ತರ. ಯಾರೋ ಒಬ್ಬ ರಸ್ತೆಯಲ್ಲಿ ಬರ್ತಿದ್ದವ್ರು ಹೇಳಿದ್ರು ಅಂತಂದ್ರೆ ಬೇರೆ ಕೆಲಸ ಇಲ್ಲ, ಜನರ ಕಷ್ಟ ಏನು ಅಂತ ಗೊತ್ತಾಗತ್ತ ಅವನಿಗೆ? ಓಕೆ, ಅಲ್ರಿ IISc ಅಂತ ದೇಶವೇ ಹೆಮ್ಮೆ ಪಡಬೇಕಾದಂಥ 10 ವಿಶ್ವವಿದ್ಯಾಲಯಗಳಲ್ಲಿ ಪ್ರಪಂಚದಲ್ಲಿರೋದ್ರಲ್ಲಿ ಒಂದಾಗಿರೋಂಥವ್ರು ಹೇಳ್ತಿದ್ದಾರೆ, ನಾವಲ್ರಿ, ನಾವು ಪೆದ್ರು ಬಕರಾಗಳು ನಾವು. ಆಯ್ತಾ? ಸಮಾಧಾನ ಆಯ್ತಾ ನಿಮಗೆ? ಅವರೇ ಪರಿಣಿತರು ಅಂತ ನೀವೇ ರಚಿಸ್ಕೊಂಡಿರೋರು ಹೇಳ್ತಿದ್ದಾರ್ರಿ. ಖಾಸಗಿ ಆಸ್ಪತ್ರೆಯವರು ಲಬ 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 ಅಂತ ಬಡ್ಕೋತಾ ಇದ್ದಾರ್ರಿ. ಆಗ್ತಿಲ್ಲ. ನರ್ಸ್ಗಳಿಗೆ, ಡಾಕ್ಟರ್ಗಳಿಗೆ ಪಾಸಿಟಿವ್ ಬರಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಹೌಸ್ ಕೀಪಿಂಗ್ ಸ್ಟಾಫ್ಗಳಿಗೆ ಪಾಸಿಟಿವ್ ಬರಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಟಾಯ್ಲೆಟ್ ಕ್ಲೀನ್ ಮಾಡಕ್ಕಾಗದೇ ಇರೋ ಪರಿಸ್ಥಿತಿಗೆ ತಲುಪ್ತಾ ಇದ್ದೀವಿ. ಹುಷಾರ್. ಎಲ್ಲಿ? ಆಸ್ಪತ್ರೆಗಳಲ್ಲಿ. ನಮ್ಮನ್ನು ಬಿಟ್ಬಿಡ್ರಿ.
ಸರ್ಕಾರ ಲಾಕ್ಡೌನ್ ಘೋಷಿಸದೆ ಹೋದ್ರೆ ಕರ್ನಾಟಕಕ್ಕೆ ಗಂಡಾಂತರ ತಪ್ಪಿದ್ದಲ್ಲ ಅಂತ ಬೆಂಗಳೂರಿನಲ್ಲಿರುವಂತಹ ಭಾರತೀಯ ವಿಜ್ಞಾನ ಸಂಸ್ಥೆ ಅಭಿಪ್ರಾಯಪಟ್ಟಿದೆ. ಮೇ ಮಧ್ಯಭಾಗದಲ್ಲಿ ಸಕ್ರಿಯ ಕೇಸ್ಗಳ ಸಂಖ್ಯೆನೇ 7 ಲಕ್ಷ ಮೀರಬಹುದು. ಜೂನ್ ಮೊದಲ ವಾರದಲ್ಲಿ 80% ಸೋಂಕು ಹೆಚ್ಚಳ ಸಾಧ್ಯತೆ ಇದೆ. ಹೀಗಾಗಿ 15 ದಿನ ಲಾಕ್ಡೌನ್ ಮಾಡದೆ ಬೇರೆ ವಿಧಿನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಲಾಕ್ಡೌನ್ ಅನಿವಾರ್ಯ ಅಂತ ತಜ್ಞರುಗಳು ಹೇಳ್ತಾ ಇದ್ದಾರೆ, ವೈದ್ಯರು ಸಹ ಹೇಳ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಹಳ್ಳಿಗಳಲ್ಲೂ ಕೂಡ ಸೋಂಕು ಹರಡ್ತಾ ಇದೆ. ಸಾವನ್ನಪ್ಪುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ದೃಶ್ಯ ನೋಡ್ತಾ ಇದ್ರೆ ಕರಳು ಕಿತ್ತು ಬರ್ತಾ ಇದೆ ಅಂತ ಡಾಕ್ಟರ್ ಪ್ರಸನ್ನ ಅವರು ಹೇಳೋ ಮೂಲಕ ಲಾಕ್ಡೌನ್ ಮಾಡಿ ಅಂತ ಕೇಳ್ಕೊಳ್ತಿದ್ದಾರೆ. ಸರ್ಕಾರ ಯಾವುದೇ ಕಠಿಣವಾದ ನಿರ್ಧಾರವನ್ನು ತಗೊಳ್ತಾ ಇಲ್ಲ. ಯಾಕಂದ್ರೆ ಇದಕ್ಕೆ ನಾವು ಕಡಿವಾಣ ಹಾಕ್ಬೇಕು ಅಂತಂದ್ರೆ ನಾವು ಸ್ವಲ್ಪ ಸ್ಯಾಕ್ರಿಫೈಸಸ್ ಮಾಡಲೇಬೇಕು. ಎಕಾನಮಿ ಒಂದೇ ಅಲ್ಲ, ಜನರ ಪ್ರಾಣ ಉಳಿದ್ರೆ ಎಕಾನಮಿ. ಇಲ್ಲ, ಆಕ್ಸಿಜನ್ ಇಲ್ಲದೆ ಇದ್ರೆ ಅಡ್ಮಿಷನ್ ಮಾಡ್ಕೋಬೇಡಿ ಅಂತ ಹೇಳಿದ್ದು ಇದೆ, ಹೇಳಿದಾರಂತೆ. ಎಲ್ಲ ಏನದ್ರ ಅರ್ಥ ಏನು? ಅಂದ್ರೆ ಬರೋರೆಲ್ಲ ಆಕ್ಸಿಜನ್ ಕೇಸ್ ನೋ, ವಿ ಹ್ಯಾವ್ ಪ್ರೀ ಡಿಸೈಡೆಡ್ ಫಾರ್ ಎ ಮರ್ಡರ್ ಅಂತ. ಪ್ರಯತ್ನನೇ ಬೇಡ, ನಾವು ಮೊದಲೇ ತೀರ್ಮಾನ ಮಾಡಿದ್ದೀವಿ ಮರ್ಡರ್ ಮಾಡಬೇಡ ಅಂತ ಅರ್ಥ. ಯಾವುದಾದ್ರೂ ಸುಸಂಸ್ಕೃತ ಸಂಭಾವಿತ ಸರ್ಕಾರಗಳ ಆಡೋ ಮಾತುಗಳೇ ನೀವು? ಯಾರು ಹೇಳ್ತಾರ ಇದನ್ನ? ಬ್ರಿಲಿಯಂಟ್, ವೆರಿ ಗುಡ್. ಒಂದು ವೇಳೆ ನೀವು ಲಾಕ್ಡೌನ್ ಮಾಡದಿದ್ದರೆ, ಇದು ನಂದಲ್ಲ, ಊಹಾತ್ಮಕ ಸಂಖ್ಯೆಗಳು, ಪರಿಣಿತರದ್ದು, ನಂದಲ್ಲ ಇದು. ಬೆಂಗಳೂರಿನಲ್ಲಿ ಜೂನ್ 11ರ ವೇಳೆಗೆ, ಮೇನಲ್ಲಿದ್ದೀವಿ, ಏಪ್ರಿಲ್ ಮೇನಲ್ಲಿದ್ದೀವಿ ಈಗ, ಅಂದರೆ ಹೆಚ್ಚು ಕಡಿಮೆ ಇನ್ನೊಂದು ತಿಂಗಳು, 32.88 ಲಕ್ಷದಷ್ಟು ಸಕ್ರಿಯ ಕೇಸ್ಗಳು ಕೂತ್ಕೊಳ್ಳುತ್ತೆ ನಿಮ್ಮಲ್ಲಿ ನಿಂತಿದ್ದಾರೆ ಬೆಂಗಳೂರಲ್ಲಿ. ವಿಚ್ ಈಸ್ ಅಕಾರ್ಡಿಂಗ್ ಟು ನಮ್ಮ ಸೆನ್ಸಸ್ನೇ ನಂಬ್ಕೊಳ್ಳೋದಾದ್ರೆ, ನಮ್ಮ ಸೆನ್ಸಸ್ ಪ್ರಕಾರ ಹೋಗೋದಾದ್ರೆ 1/3 ಆಫ್ ದಿ ಪಾಪ್ಯುಲೇಷನ್, 1/3 ಆಫ್ ದಿ ಪಾಪ್ಯುಲೇಷನ್. ಸಾಮ್ರಾಜ್ಯಗಳನ್ನ ಕಟ್ಟೋದು ಹೀಗೂನೆ ಅಂತ ನನಗೆ ಗೊತ್ತಿಲ್ಲಪ್ಪ. ಆಲ್ ರೈಟ್, ಯಡಿಯೂರಪ್ಪನವ್ರನ್ನ ದಾರಿ ತಪ್ಪಿಸ್ತಿರ್ಬೋದು. ಈ ಪಕ್ಷಕ್ಕೆ ಅಡ್ವೈಸ್ ಮಾಡಬಹುದಾದಂಥ ದೊಡ್ಡ ಮನುಷ್ಯರು ಯಾರೂ ಇಲ್ವಾ ಸುತ್ತಲುವೆ? ಸರ್ಕಾರದಲ್ಲಿ ಇಲ್ಲದೆ ಇರೋರುವೆ ಯಾರೂ ಇಲ್ವಾ? ಶಿಸ್ತಿನ ಪಕ್ಷ. ಬೆಂಗಳೂರಿನಲ್ಲಿ ಮರಣ ಈಗ 7,000 ಇದ್ದೀವಿ, 26,000ವರೆಗೂ ಹೋಗಿ ರೀಚ್ ಆಗ್ಬೋದು ಅಂತಿದ್ದಾರೆ. ಹುಡುಕಿ ಯಾವ್ಯಾವ ದಿಕ್ಕಲ್ಲಿ 5 ಎಕರೆ ರೆಡಿ ಮಾಡ್ಬೋದು ಅಂತ. ಅದೊಂದೇ ಒಂದು ವೇಳೆ ಮಾಡಿದ್ರೆ ಏನಾಗ್ಬೋದು, ತುಂಬ ಏನಾಗುತ್ತೆ ಅಂತಲ್ಲ, ಅಟ್ಲೀಸ್ಟ್ ಇಷ್ಟಾಗ್ಬೋದು. ಅದೇ ಒಂದು ತಿಂಗಳ ನಂತರ ಸುಮಾರು 16 ಲಕ್ಷ ಕೇಸಿಗೆ ನಿಂತ್ಕೋಬೋದು. 16ರಲ್ಲಿ 32ರಲ್ಲಿ ಡಬಲ್. ಸಾವು ಸುಮಾರು 15,000 16,000ಕ್ಕೆ ಹೋಗ್ಬೋದು ಅಂತಿದ್ದಾರೆ. ಈಗೇನು ಸಾವು ಡಬಲ್ ಆಗುತ್ತೆ ಪ್ರಶ್ನೆ ಬೇರೆ. ಇದು ಕೊಡ್ತಾ ಇರೋ ದಾರಿ, ಇದು ನಾವು ಹೇಳ್ತಿರೋದಲ್ಲ, ತಜ್ಞರು ಹೇಳ್ತಿರೋದು. ಆದರೆ ಈಗಲೂ ನಿಮಗೆ ಯಾರೋ ಬಂದು ಎಲ್ಲಿಂದಾನೋ ಅಶರೀರವಾಣಿಯಂತೆ ಆದೇಶ ಕೊಡಬೇಕು ಅಂತಿದ್ರೆ, ಅಥವಾ ಯಾರೋ ಎಲ್ಲಿ ಕೂತಿರುವವರು ಒಬ್ಬ ದೊಡ್ಡ ವ್ಯಕ್ತಿ ನಿಮ್ಗೆ ಅದನ್ನು ಹೇಳಬೇಕು ಅಂತಿದ್ರೆ, ಅಧಿಕಾರಕ್ಕೋಸ್ಕರ ನಾನು ಇಷ್ಟು ಬಗ್ಗುಬಿಡ್ತೀನಿ ಅನ್ನೋ ತೀರ್ಮಾನಕ್ಕೆ ಯಾರು ಬಂದಿದ್ರೆ ಈ ಸರ್ಕಾರದಲ್ಲಿ, ಐ ಆಮ್ ಸ್ಯಾಡ್ ಈ ಮಣ್ಣಲ್ಲಿ ನೀವು ಹುಟ್ಟಿದ್ರಿ ಅಂತ. ಎಸ್, ರಾಜ್ಯ ಸರ್ಕಾರ ಹೊರಡಿಸಿರುವ 2 ವಾರಗಳ ಜನತಾ ಲಾಕ್ಡೌನ್ ಜಾರಿಯಾಗಿ 1 ವಾರ ಕಳೀತಾ ಇದೆ. ಆದಾಗ್ಯೂ ಕೊರೋನಾ ಕಂಟ್ರೋಲ್ಗೆ ಬರಲಿಲ್ಲ. ಬದಲಿಗೆ ಜನತಾ ಕರ್ಫ್ಯೂಗೆ ಮುನ್ನ ಇದ್ದಂತಹ ಕೇಸ್ಗಳಿಗಿಂತಲೂ ಜನತಾ ಕರ್ಫ್ಯೂ ಘೋಷಿಸಿದ ಮೇಲೆ ಹೆಚ್ಚೆಚ್ಚು ಸೋಂಕಿತ ಪ್ರಕರಣಗಳು ದಾಖಲಾಗ್ತಾ ಇದೆ. ಈ ಮಧ್ಯೆ ಜನತಾ ಲಾಕ್ಡೌನ್ ಬಗ್ಗೆ ಸಚಿವರಲ್ಲೇ ಗೊಂದಲ ಇದೆ. ಆರೋಗ್ಯ ಸಚಿವ ಸುಧಾಕರ್ ಅವರು ಖುದ್ದು ಜನತಾ ಲಾಕ್ಡೌನ್ ವಿಫಲವಾಗಿದೆ ಅಂತಾರೆ. ಆದರೆ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಅವರು ಮಾತ್ರ 100ಗೆ 100% ಯಶಸ್ವಿ ಅಂತಾರೆ. ಜನತಾ ಕರ್ಫ್ಯೂ ಯಾವ ರೀತಿಯಲ್ಲಿ ಆಚರಣೆ ಆಗ್ತಾ ಇದೆ ಅನ್ನೋದು ನಾನು ಹೇಳಬೇಕಾಗಿಲ್ಲ. ಇಲ್ಲಿನ ಜನಸಮೂಹ ಸೇರುವಂಥದ್ದು ಎಲ್ಲ ಜಿಲ್ಲೆಗಳಲ್ಲಿ ಕೂಡ, ಬೆಂಗಳೂರು ಸೇರಿದಂಗೆ ನಿಜವಾಗಿಯೂ ಕೂಡ ನಾವು ನಿರೀಕ್ಷೆ ಮಾಡಿದಂಥ ಜನತಾ ಕರ್ಫ್ಯೂ
ಅದು ಆಗ್ತಾ ಇಲ್ಲ. ಅದಕ್ಕೆ ಏನು ಕ್ರಮ ತೆಗೆದುಕೊಂಡ್ರೆ ಒಳ್ಳೇದು ಅಂತೇಳಿ ಸರ್ಕಾರ ತೀರ್ಮಾನ 100% ಯಶಸ್ವಿ ಆಗಿದೆ. ಒಂದಿಯಲ್ಲಿ ಎಡವಟ್ಟಾಗಿದೆ. 6ರಿಂದ 10 ಪ್ರತಿ ದಿವಸ ಅಂಗಡಿಗಳು ತೆಗೆದಿರ್ತದೆ, ಪ್ರತಿ ದಿವಸ ತರಕಾರಿ ಅಂಗಡಿಗಳು ತೆಗೆದಿರ್ತದೆ, ಪ್ರತಿ ದಿವಸ ದಿನಸಿ ಅಂಗಡಿಗಳು ತೆಗೆದಿರ್ತದೆ. ಅದನ್ನ ತಪ್ಪಿಸ್ತಕ್ಕಂಥದ್ದು. ಆರೋಗ್ಯ ಮಂತ್ರಿ ಲಾಕ್ಡೌನ್ ಅಂತ ಹೇಳಿಲ್ಲ, ಬಟ್ ಹಿ ಇಂಡಿಕೇಟೆಡ್ ಬೇಕು ಏನಾಗಿದೆ ಅಂತ. ಹಿ ಈಸ್ ರೈಟ್. ಇದಾದ ಇನ್ನೊಂದು ಮಂತ್ರಿ ಸೋಮಶೇಖರ್ ಅವರು ಹೌದು. ನನ್ನ ಗಾಡಿ ಕರೆಕ್ಟ್ ಆಗಿತ್ತು, ನಾನು ಓಡಿಸ್ತಾ ಇದ್ದಿದ್ದು ಸರಿ ಇತ್ತು, ಲೈಸೆನ್ಸು ಇತ್ತು, ಆದರೆ ಒಂದು ತಪ್ಪೆಲ್ಲ ಆಯಿತು ಅಂತ ಗುಂಡಾಕ್ಬಿಟ್ಟು ಗಾಡಿ ಓಡಿಸಿದೆ ಅಂತಾರೆ. ಹಲೋ ಇಲ್ಲಲ್ಲ ಸರ್. ಅಲ್ಲ ಅಂದರೆ ತಪ್ಪಾಗ ಹಂಗಾಗಿ ಆಕ್ಸಿಡೆಂಟ್ ಆಗ್ಬಿಡ್ತು. ಗಾಡಿ ಚೆನ್ನಾಗಿದೆ, ಚೆನ್ನಾಗಿ ಓಡಿಸ್ತಿದ್ದೀನಿ ಅನ್ಕೊಂಡಿದ್ದೆ, ಲೈಸೆನ್ಸು ಇತ್ತು, ಬರೀ ಒಂದು ಎಡವಟ್ಟು ಮಾಡ್ಕೊಂಬಿಟ್ಟೆ, ಗುಂಡಾಕ್ಬಿಟ್ಟು ಗಾಡಿ ಓಡಿಸಿ, ಹಂಗಾಗಿ ಆಕ್ಸಿಡೆಂಟ್. ಅಂದ್ರೆ ಅರ್ಥ ಏನು? ಯಾರೊಬ್ರು ಸತ್ತರೆ ಸಾವೇ ಇದು ಸೇಮ್. ಈ ಮಂತ್ರಿ ಶಂಕ ಊದುವವರ ತಂಡದ ಮೊದಲ ಆಟಗಾರ. ಇಫ್ ಯು ವಾಂಟ್ ಟು ಬಿ ಗುಡ್ ವಿತ್ ಯುವರ್ ಚೀಫ್ ಮಿನಿಸ್ಟರ್, ಅವ್ರ ಮನೆ ಬಾಗಿಲಲ್ಲಿ ಇದ್ಕೊಂಡು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಮಗೆ ಸಂಬಂಧವಿಲ್ಲ. ಅದು ಉಡಾಫೆ ಮತ್ತು ಬುಡುಬುಡಿಕೆ ರೀತಿ 100% ಯಶಸ್ವಿ ಆಗಿದೆ ಅಂತ ಹೇಳಕ್ಕೆ ಬರಬೇಡಿ. ನಮಗೆ ಗೊತ್ತು, ನೀವು ರಾಜೀನಾಮೆ ಕೊಟ್ಟು ಬಂದು ಮಂತ್ರಿ ಆಗಬೇಕು ಅಂತಿದ್ದೀರಿ, ಆಗಿದ್ದೀರಿ, ಅದನ್ನು ಚೆನ್ನಾಗಿ ಅನುಭವಿಸ್ತಿದ್ದೀರಿ ಅಂತ ಅರಿವಿದೆ ನಮಗೆ. ಆದರೆ ನಿಮ್ಮ ತೆವಲನ್ನು ತೀರಿಸ್ಕೊಳ್ಳೋಕ್ಕೆ, ಅದನ್ನು ಉಳಿಸ್ಕೊಳ್ಳೋಕ್ಕೆ ದಯವಿಟ್ಟು ನಮ್ಮನ್ನು ಬಲಿಪಶು ಮಾಡಬೇಡಿ. ಸ್ಟಿಲ್ ಇಫ್ ಯು ವಾಂಟ್ ಐ ಆಮ್ ದಿ ಕ್ಲೋಸೆಸ್ಟ್ ಮಿನಿಸ್ಟರ್ ಟು ದಿ ಚೀಫ್ ಮಿನಿಸ್ಟರ್ ಅಂತ ಅನ್ನಿಸ್ಕೊಳ್ಳೋಕ್ಕೆ ಶಂಕ ಓದಬೇಕು ಅನ್ನೋದಿದ್ರೆ ಅವ್ರ ಮನೆ ಒಳಗಡೆ ಹೋಗಿ ಶಂಕ ಊದ್ಕೊಳ್ಳಿ, ನಮ್ಮ ಹತ್ರ ಬಂದು ಊದಬೇಡಿ. ಬರೀ ವಿನಾಯಿತಿ ಕೊಟ್ಟಿರೋ ತರಕಾರಿಗೆ ಮಾತ್ರ, ದಿನಸಿಗೆ ಮಾತ್ರ ಅನ್ನೋ ಹತ್ರ ಮಾತಾಡ್ತಾರೆ. ಫಾಲ್ಟಿ ಇದು, ಬರೀ ದಿನಸಿ ತರಕಾರಿ ಇದಲ್ಲ. ಇದು ಕಾಂಬಿನೇಷನ್ ಆಫ್ ರಿಯಾಯಿತಿ ವಿನಾಯಿತಿಗಳು 6ರಿಂದ 10 12 ಯಾಕ್ರಿ ಮಾಡಿದ್ರಿ ಮಿಸ್ಟರ್ ಮಂತ್ರಿ? ಯಾಕ್ರಿ 12 ಮಾಡಿದ್ರಿ? ಹಂಗಾರೆ 6ರಿಂದ 10 ತೊಂದರೆ ಆಗಿದೆ ಅಂತ ಅನ್ನೋದಾದ್ರೆ ನೀವು 12 ಯಾಕ್ರಿ ಮಾಡಿದ್ರಿ? ಏನು ಮಾಡ್ತಿದ್ರು? ಹುರಿದು ಗೋಡಂಬಿ ತಿಂತಿರ್ತಿರೋ ಏನು ಕ್ಯಾಬಿನೆಟ್ಟಲ್ಲಿ? ಯಾಕ್ರಿ ಮಾಡಿದ್ರಿ ಹಂಗಾರೆ 12ಕ್ಕೆ? ಕಾಂಬಿನೇಷನ್ ಆಫ್ ವೇರಿಯಸ್ ರಿಯಾಯಿತಿ ವಿನಾಯಿತಿಗಳು ಮತ್ತು ಅದು ಹಾಗೂ ಈ ರಾಜ್ಯ ಸರ್ಕಾರ ಕಳೆದ 4-3 ತಿಂಗಳಿಂದ ನಡ್ಕೊಂಬಂದ ರೀತಿ ಕಠಿಣ ಏನೂ ಆಗಲ್ಲ. ಜನಕ್ಕೆ ಗೊತ್ತಾಗೋಯ್ತು ಏನೂ ಆಗಲ್ಲ ಅಂತ. ಏನು ಮಾಡ್ಕೊಳಕ್ಕಾಗಲ್ಲ, ಇವರು ಆಗಲ್ಲ, ಇವ್ರು ಏನು ಮಾಡಲ್ಲ ಅಂತ ಅವರು ರಸ್ತೆಗೆ ಬಂದು. ಇದರ ಪರಿಣಾಮ ಇದು. ಲಾಕ್ಡೌನ್ ಮೀನಾಮೇಷ ಮಾಡ್ತಿರೋ ಹೊಸರಲ್ಲಿ ಸಂಪೂರ್ಣ ಲಾಕ್ಡೌನ್ ಸುಳುವನ್ನು ಸುಧಾಕರ್ ಕೊಟ್ಟರು, ಸದಾನಂದ ಗೌಡರು ಅದನ್ನೇ ಅಂತಿದ್ದಾರೆ. ಬೆಟರ್ ಅನ್ಸುತ್ತೆ, ಇಲ್ಲಿ ಆಗ್ತಾ ಇಲ್ಲ ಪರಿಸ್ಥಿತಿ. ಇನ್ನು ಶೋಭಾ ಕರಂದ್ಲಾಜೆನೂ ಹಾಗೆ ಮಾತಾಡ್ತಿದ್ದಾರಂತೆ. ಇದೆಲ್ಲದರ ಮಧ್ಯೆ BBMP ಆಯುಕ್ತ ಗೌರವ್ ಗುಪ್ತಾ ಕೂಡ ಇದು ಆಗಲ್ಲ, ಲಾಕ್ಡೌನ್ ಆಗಬೇಕಾಗ್ಬೋದೇನೋ ಅಂತ ಅವರು ಹೇಳ್ತಿದ್ದಾರೆ. ಎಲ್ಲರೂ ಹೇಳ್ತಿದ್ದಾರೆ ಎಕ್ಸೆಪ್ಟ್ ದಿ ಮ್ಯಾನ್ ಹೂ ಹ್ಯಾಸ್ ಟು ಟಾಕ್, ವಿಚ್ ಇಸ್ ದ ಚೀಫ್ ಮಿನಿಸ್ಟರ್. ಅವ್ರು ಮಾತ್ರ ಇಲ್ಲ. ಆ್ಯಂಡ್ ಅವರ ನೆರಳಾಗಿ ಅವರನ್ನು ಮೆಚ್ಚಿಸಲಿಕ್ಕೆ ನಡು ಬಗ್ಗಿಸಿ ಮಂಡಿ ಮೇಲೆ ತೆವಳ್ತಾ ಇರುವಂಥ ಮಂತ್ರಿಗಳು ಬಿಟ್ಟರೆ ಇನ್ಯಾರೂ ಮಾತಾಡ್ತಿಲ್ಲ. ಇದನ್ನ ಕಾಮನ್ ಸೆನ್ಸ್ ಇರೋರೆಲ್ಲ ಕರೆಕ್ಟಾಗಿ ಹೇಳ್ತಿದ್ದಾರೆ. ಇದನ್ನು ಈಗಲೂ ಹೇಳ್ತೀನಿ, ನಿಮ್ಮ ಲಾಕ್ಡೌನ್ ಕೆಲಸ ಮಾಡದೇ ಇರಬಹುದು, ಅದು ಮಾಡದೇ ಹೋದರೆ ನಮ್ಮ ಪರಿಸ್ಥಿತಿ ಅಯೋಮಯ. ಬರೆದಿಟ್ಕೊಂಬಿಡಿ, ಏನು ಬೇಕಾದ್ರೂ ಆಗತ್ತವ ಕರ್ನಾಟಕಕ್ಕೆ. ಮಾಡುತ್ತೆ ಅಂತ ನಮ್ಮ ನಂಬಿಕೆ ಈಗ ಸದ್ಯಕ್ಕೆ. ಇರೋದು ಒಂದೇ ಅಸ್ತ್ರ, ಒಂದು ಇಂಜೆಕ್ಷನ್ ಇರುತ್ತೆ ಯಾವುದೋ ರೋಗಕ್ಕೆ, ಅದು ಕೊಟ್ಟರೆ ಬದುಕ್ತಾನೆ ಅಂತ ಯಾವ ವೈದ್ಯರು ಹೇಳಲ್ಲ. ಇದೊಂದು ಲಾಸ್ಟ್ ಪ್ರಯತ್ನ, ಈ ಇಂಜೆಕ್ಷನ್ ಕೊಡೋಣ ಅಂತಾರೆ. ಟ್ರೈ ಮಾಡಿಬಿಡೋಣ, ಇದೊಂದು ಇಂಜೆಕ್ಷನ್ ಟ್ರೈ ಮಾಡಿಬಿಡೋಣ, ಗ್ಯಾರಂಟಿ ಇಲ್ಲ 60-40 ನೋಡೋಣ ಅಂತಾರೆ. ಇದು ಹಾಗೆ ಈಗ ಪರಿಸ್ಥಿತಿ ನಮ್ದು. ಇದೊಂದು ಲಾಸ್ಟ್ ಇಂಜೆಕ್ಷನ್ ಇದೆ ನಮ್ಮ ಹತ್ರ ಈಗ, ಇದು ಕೊಟ್ಟು ನೋಡ್ಬೇಕಷ್ಟೇ. ಉಳಿಯುತ್ತಾ ಉಳಿಯಲ್ವಾ ಗೊತ್ತಾಗತ್ತೆ. ಎಸ್, ನಿಜವಾಗಿಯೂ ಕೂಡ ನಾವು ನಿರೀಕ್ಷೆ ಮಾಡಿದಂಥ ಜನತಾ ಕರ್ಫ್ಯೂ
ಅದು ಆಗ್ತಾ ಇಲ್ಲ. ಲಾಕ್ಡೌನ್ ಮಾಡ್ಬೋದಲ್ಲ ಸರ್ಕಾರ, ಯಾಕೆ ಆ ಚಿಂತನೆ ಮಾಡ್ತಿಲ್ಲ ಅಂತ ಎಲ್ಲ ಚಿಂತನೆ ಮಾಡೋಣ. ಈಗ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ 12ನೇ ತಾರೀಕು ಅಷ್ಟೊತ್ತಿಗೆ ಏನಾಗುತ್ತೆ ಅಂತ ನೋಡ್ಕೊಂಡು ಮೂಲಭೂತ ಸೌಕರ್ಯ ಒಮ್ಮೆಲೇನೆ ನಾವು 3 ಪಟ್ಟು 4 ಪಟ್ಟು ಹೆಚ್ಚು ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ನಮಗೆ ಒಂದೇ ದಾರಿ ಏನು ಅಂತಂದ್ರೆ ಸೋಂಕಿತರ ಪ್ರಮಾಣವನ್ನು ಕಡಿಮೆ ಮಾಡುವಂಥದ್ದು. ಅದಕ್ಕೆ ಏನು ಕ್ರಮ ತೆಗೆದುಕೊಂಡ್ರೆ ಒಳ್ಳೆಯದು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದೆ. ಕರ್ನಾಟಕದಲ್ಲಿ ಇವತ್ತು ಏರ್ತಾ ಇರುವಂತಹ ಸಂಖ್ಯೆ ನೋಡಿದ್ರೆ ಖಂಡಿತವಾಗಿ ಇದನ್ನು ಗಂಭೀರವಾಗಿ ಪರಿಗಣಿಸುವಂತ ಅವಶ್ಯಕತೆಗಳಿದೆ. ಈಗ ಮಹಾರಾಷ್ಟ್ರದಲ್ಲಿ ಫುಲ್ ಲಾಕ್ಡೌನ್ ಆದ ಹಿನ್ನೆಲೆಯಲ್ಲಿ ಮುಂಬೈಯಲ್ಲಿ 10,000ದಿಂದ 2,000ಕ್ಕೆ ಬರುವಂತ ಕೆಲಸ ಆಗಿದೆ. ನಿನ್ನೆ ಸುಪ್ರೀಂ ಕೋರ್ಟ್ ಕೂಡ ಅಬ್ಸರ್ವ್ ಮಾಡಿದೆ, ಮಹಾರಾಷ್ಟ್ರ ಮಾದರಿಯ ಲಾಕ್ಡೌನ್ಗಳನ್ನು ದೇಶದ ಬೇರೆ ಬೇರೆ ಪ್ರದೇಶಗಳಲ್ಲಿ ಎಲ್ಲಿ ಜಾಸ್ತಿ ಇದೆ ಅಲ್ಲಿ ಮಾಡಬೇಕು ಅಂತ ಹೇಳುವಂಥದ್ದು. ಜೀವ ಉಳಿಸಿಕೊಂಡು ಆಮೇಲೆ ಜೀವನ ಮಾಡಬೇಕು. ಈಗಿರುವಂಥ ಜನತಾ ಲಾಕ್ಡೌನಿಂದ ಇದು ನಿಯಂತ್ರಣ ಕಷ್ಟ ಅನ್ನುವಂಥದ್ದು ಅನ್ನಿಸ್ತಾ ಇದೆ. ಕಳೆದ ಬಾರಿ ಮಾಡಿದ ಹಾಗೆ ನಾವು ಬಹಳ ಸೀರಿಯಸ್ ಆಗಿ ಪೂರ್ತಿ ಲಾಕ್ಡೌನ್ ಮಾಡಬೇಕು, ಇಲ್ಲದೆ ಹೋದರೆ ಜನ ಇದೇ ರೀತಿ ಓಡಾಡ್ತಿದ್ದಾರೆ. ಒಂದು 15 ದಿನ ಕಟ್ಟುನಿಟ್ಟಿನ ಪಕ್ಕದ ರಾಜ್ಯಗಳಲ್ಲಿ ಎಲ್ಲ ಕಡೆ ನೋಡಿದಾಗ 1 ತಿಂಗಳು ಲಾಕ್ಡೌನ್ ಮಾಡಿದಾಗ ಅವ್ರು ಚೈನ್ ಬ್ರೇಕ್ ಆಗಿ ಪಾಸಿಟಿವ್ ಕೇಸಸ್ ಡೌನ್ ಬಂತು. ಹಾಗಾಗಿ ನಾವು 10 ದಿನನೋ 15 ದಿನನೋ ಲಾಕ್ಡೌನ್ ಮಾಡಿದರೆ ಕೋವಿಡ್-19 ಬ್ರೇಕ್ ಆಗ್ಬೋದು ಚೈನ್ ಅನ್ನುವಂಥದ್ದು. ನೋಡಿ, ಇದು ಬಹಳ ಬಿಕ್ಕಟ್ಟಿನ ಪರಿಸ್ಥಿತಿನಲ್ಲಿ ನಾವು ಇಲ್ಲಿ ಇದ್ದೀವಿ. ಈ ಥರದ್ದು ಎಷ್ಟು ದೊಡ್ಡದಾಗತ್ತೆ ಅಂತ ಹೇಳಿ ಯಾರು ಎನ್ಕೊಂಡಿರಲಿಲ್ಲ. ಏನಾದ್ರು ಒಂದ್ ವೇಳೆ ಕಠಿಣವಾದ ಲಾಕ್ಡೌನ್ ಅನ್ನ ಬೆಂಗಳೂರಲ್ಲಿ ಮಾಡಿಲ್ಲ ಅಂದ್ರೆ ಜೂನ್ 11ಕ್ಕೆ 33 ಲಕ್ಷ ಖಂಡಿತ ಸರ್ಕಾರದಲ್ಲಿ ಈ ದಿಕ್ಕಿನಲ್ಲಿ ಚಿಂತನೆ ನಡೀತಾ ಇದೆ. ಬರುವ ಚಿಂತನೆ ಮಾಡ್ತಾ ಇರಿ. ಋಷಿ ಮುನಿಗಳ ರೀತಿ ತಪಸ್ಸು. ಭಗವಂತ ಯಾವಾಗ ಪ್ರತ್ಯಕ್ಷ ಆಗ್ತಾನೋ? ತಪಸ್ ಮಾಡಿದವ್ರಿಗೆಲ್ಲ 1ನೇ ದಿನಕ್ಕೆ ಪ್ರತ್ಯಕ್ಷ ಆಗ್ತಾನ ದೇವರು? ಇಲ್ಲ, ಮಾಡ್ತಾನೆ ಎಷ್ಟು ಕಾಲ ತಪಸ್ ಮಾಡಲ್ವಾ ಅವರು? ಅನ್ನ ಆಹಾರಗಳನ್ನೆಲ್ಲ ತ್ಯಜಿಸಿ ತಪಸ್ ಮಾಡಲ್ವಾ ಋಷಿ ಮುನಿಗಳು? ನಮ್ಮ ಪುರಾಣಗಳ ಪ್ರಕಾರದಲ್ಲಿ. ಬಟ್ ಇದು ದೀರ್ಘ ಆಮೇಲೆ ಅವನು ತಪಸ್ಸು ಗಟ್ಟಿಯಾಗಿದೆ ಅಂತ ತಾನೆ ವರ ಕೊಡೋದು. ಬರ್ಬೇಕಾದ್ರೆ ವರಕ್ಕೆ ಕಾಯ್ತೀವಿ ಸರ್, ನೀವು ತಪಸ್ ಮಾಡಿ ಚೀಫ್ ಮಿನಿಸ್ಟರ್.